ಪಾಕ್ ಗಡಿಯ ಮೇಲೆ ಹದ್ದಿನ ಕಣ್ಣಿಟ್ಟ ಭಾರತ. ಡ್ರೋನ್ ನಿರೋಧಕ ವ್ಯವಸ್ಥೆಯ ತಂತ್ರಜ್ಞಾನ. ಪಾಕ್ಗೆ ಮತ್ತೊಂದು ಶಾಕ್ ಕೊಟ್ಟ ಇಂಡಿಯಾ. ಸ್ನೇಹಿತರೆ, ಭಾರತದ ಅತಿ ದೊಡ್ಡ ಸಮಸ್ಯೆಗಳಲ್ಲಿ ಅತಿ ಮುಖ್ಯವಾದ ಸಮಸ್ಯೆ ಅಂದರೆ ಗಡಿ ವಿವಾದ. ಒಂದು ಕಡೆ ಪಾಕ್ನಲ್ಲಿ ನುಸುಳುಕೋರರು, ಮತ್ತೊಂದು ಕಡೆ ಚೀನಾದಲ್ಲಿ ವಿವಾದ, ಇನ್ನು ಬಾಂಗ್ಲಾದಲ್ಲಿ ನುಸುಳುಕೋರರ ಆಕ್ರಮಣ, ಇನ್ನೊಂದು ಕಡೆ ನೋಡೋದಾದರೆ ಮಯನ್ಮಾರ್ನಲ್ಲಿ ಬಿಟ್ಟಿರುವಂತಹ 16 ಕಿಲೋಮೀಟರ್ ಮುಕ್ತ ಪ್ರದೇಶದ ತೊಂದರೆ, ಇನ್ನು ನೇಪಾಳದಲ್ಲಿ ಒಳನುಗ್ಗುತ್ತಿರುವ ಕೋಟಾ ನೋಟ್ಗಳು, ಡ್ರಗ್ಸ್ಗಳು, ಇವೆಲ್ಲದರ ನಡುವೆ ಇದೀಗ ಭಾರತ ಒಂದು ರೀತಿ ಹೈರಾಣಾಗಿದೆ. ಅದಕ್ಕಾಗಿ ಇದೀಗ ಭಾರತ ಮತ್ತೊಂದು ಪ್ಲಾನನ್ನು ರೆಡಿ ಮಾಡಿದೆ. ಅದು ಕೂಡ ಅಂತಿಮ ಪ್ಲಾನ್ ಅಲ್ಲ, ಮಾಸ್ಟರ್ ಪ್ಲಾನನ್ನು ರೆಡಿ ಮಾಡಿದೆ. ಹಾಗಾದರೆ ಈ ಗಡಿ ವಿವಾದಗಳನ್ನು ತಡೆಯಲು, ಈ ಗಡಿ ವಿವಾದದಿಂದ ಉಂಟಾಗುವಂತಹ ನಷ್ಟವನ್ನು ನಿಲ್ಲಿಸಲು ಭಾರತ ಹೆಣೆದಂತಹ ರಣತಂತ್ರ ಯಾವುದು, ಅದೆಲ್ಲವನ್ನು ನಿಮ್ಮ ಮುಂದೆ ಇಡುವಂಥ ಕೆಲಸವನ್ನು ನಾವು ಮಾಡ್ತೀವಿ. ಹೌದು ಸ್ನೇಹಿತರೆ, ಈಗ ಭಾರತ ಒಂದು ಬೆಳೆಯುತ್ತಿರುವ ರಾಷ್ಟ್ರವಾಗಿದ್ದು, ಇದಕ್ಕೆ ಅತಿ ದೊಡ್ಡ ತಲೆನೋವಾಗಿ ಪರಿಣಮಿಸಿರುವ ವಿಚಾರ ಯಾವುದು ಅಂದರೆ ಅದುವೇ ಗಡಿ ವಿಚಾರ. ಈ ಗಡಿಯಲ್ಲಿ ಆಗುವಂತಹ ಅನಾಹುತಗಳು ಒಂದೆರಡಲ್ಲ. ಇಲ್ಲಿ ಕೇವಲ ಸೈನಿಕರ ಚಕಮಕಿಯಷ್ಟೇ ನಡೆಯೋದಿಲ್ಲ. ನಮ್ಮ ಸೈನಿಕರಿಗೆ ಗೊತ್ತಾಗದಂತೆ ಡ್ರಗ್ಸನ್ನು ಕಳಿಸುವಂಥದ್ದು, ವೆಪನ್ಗಳನ್ನು ತರುವಂಥ ಕೆಲಸಗಳು ಸದ್ದಿಲ್ಲದೆ ಆಗ್ತಿವೆ. ಇದನ್ನು ತಡೆಯಲು ಭಾರತ ಒಂದು ಮಾಸ್ಟರ್ ಪ್ಲಾನನ್ನೇ ರೂಪಿಸಿದೆ. ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಗೊತ್ತಿರುವಂತೆ ಪಾಕಿಸ್ತಾನದೊಂದಿಗೆ ಭಾರತ 3,323 ಕಿಲೋಮೀಟರನ್ನು ಗಡಿಯನ್ನು ಹೊಂದಿದರೆ, ನೇಪಾಳದೊಂದಿಗೆ 1,751 ಕಿಲೋಮೀಟರ್, ಮಯನ್ಮಾರ್ನೊಂದಿಗೆ 1,643 ಕಿಲೋಮೀಟರ್, ಚೀನಾದೊಂದಿಗೆ 3,488 ಕಿಲೋಮೀಟರ್, ಭೂತಾನ್ನೊಂದಿಗೆ 699 ಕಿಲೋಮೀಟರ್, ಬಾಂಗ್ಲಾದೇಶದೊಂದಿಗೆ 4,096 ಕಿಲೋಮೀಟರ್ ಹಾಗೂ ಆಫ್ಘಾನಿಸ್ತಾನದೊಂದಿಗೆ 106 ಕಿಲೋಮೀಟರ್ ಗಡಿಯನ್ನು ಹೊಂದಿದೆ. ಅಂದರೆ ಸ್ನೇಹಿತರೆ, ಈಗ ನಮ್ಮ ದೇಶ ಅತಿ ಹೆಚ್ಚು ಗಡಿಯನ್ನು ಹೊಂದಿರುವಂತಹದ್ದು ಬಾಂಗ್ಲಾದೊಂದಿಗೆ, ಎರಡನೇ ಸ್ಥಾನದಲ್ಲಿ ಚೀನಾದೊಂದಿಗೆ ಗಡಿಯನ್ನು ಹೊಂದಿದೆ. ಇವೆರಡಕ್ಕಿಂತ ಹೆಚ್ಚು ಅಂದರೆ ವಿವಾದ ಸೃಷ್ಟಿಯಾಗೋದು, ಗಲಾಟೆಗಳು ಶುರುವಾಗೋದು ಮೂರನೇ ಸ್ಥಾನದಲ್ಲಿರುವಂತಹ ಪಾಕಿಸ್ತಾನದೊಂದಿಗೆ. ಯಾಕಂದರೆ ಪಾಕ್ ಮತ್ತು ಭಾರತದ ಗಡಿಯಲ್ಲಿ ಅಂತಹ ಉದ್ವಿಗ್ನ ವಾತಾವರಣ ಸದಾ ಇರುತ್ತೆ. ಯಾಕಂದರೆ ಪಾಕ್ ಮಾಡುವಂತಹ ನರಿ ಬುದ್ಧಿ ಅಂತಹದ್ದು. ಆ ಕಾರಣದಿಂದ ಸದಾ ಯಾವಾಗಲೂ ಒಂದು ರೀತಿ ವಿವಾದಕ್ಕೆ ಎಡೆ ಮಾಡಿಕೊಡುವಂಥದ್ದು ಇದೇ ಒಂದು ಸರಹದ್ದು ಅಂತಲೇ ಹೇಳ್ಬೋದು. ಹೌದು ಸ್ನೇಹಿತರೆ, ಈ ಪಾಕ್ ಮತ್ತು ಇಂಡಿಯಾದ ನಡುವೆ ಇರುವಂತಹ ಗಡಿಯಲ್ಲಿ ಸದ್ದಿಲ್ಲದೆ ನುಸುಳುಕೋರರು ಮಾದಕ ವಸ್ತುಗಳನ್ನು, ಯುದ್ಧೋಪಕರಣಗಳನ್ನು ತರುವ ಕೆಲಸವನ್ನು ಮಾಡ್ತಾರೆ. ಭಾರತ ಎಷ್ಟೇ ಕಠಿಣ ಕ್ರಮಗಳನ್ನು ತೆಗೆದುಕೊಂಡರೂ ಸಹ ಇಲ್ಲಿ ಯಾವುದೇ ರೀತಿಯ ಅಕ್ರಮ ಚಟುವಟಿಕೆಗಳು ಕಡಿಮೆಯಾಗ್ತಿಲ್ಲ. ಇದರ ನಡುವೆಯೇ 2019ರಿಂದ ಈಚೆಗೆ ಹೆಚ್ಚು ಡ್ರೋನ್ಗಳ ಹಾರಾಟವಂತೂ ಆಗಿದೆ. ಕಳೆದ ವರ್ಷವಂತೂ 300ಕ್ಕೂ ಹೆಚ್ಚು ಡ್ರೋನ್ಗಳು ಕಾಣಿಸಿಕೊಂಡಿದ್ವು. ಅವುಗಳಲ್ಲಿ 100ಕ್ಕೂ ಹೆಚ್ಚು ಡ್ರೋನ್ಗಳನ್ನು ನಮ್ಮ ಭಾರತೀಯ ಪಡೆ ಹೊಡೆದು ಹಾಕಿತ್ತು. ಅದಷ್ಟೇ ಅಲ್ಲ, ಎಷ್ಟೇ ಸೇನೆಯನ್ನು ನೇಮಿಸಿದ್ರೂ ಕೂಡ ಈ ಅಕ್ರಮ ಚಟುವಟಿಕೆಗಳಿಗೆ ಬ್ರೇಕ್ ಬೀಳುತ್ತಿಲ್ಲ. ಯಾಕಂದರೆ ಪಾಕ್ ಮಾಡುವಂತಹ ಕೆಲಸ ಅಂತಹದ್ದು. ಇನ್ನು ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಗೊತ್ತಿರಬಹುದು, ಒಂದು ದೇಶವನ್ನು ಹಾಳು ಮಾಡಬೇಕು ಅಂದರೆ ಅದರೊಂದಿಗೆ ಯುದ್ಧನೇ ಮಾಡಬೇಕು ಅಂತಿಲ್ಲ. ಯಾಕಂದರೆ ಹಲವಾರು ತಂತ್ರಗಳಿವೆ. ಅಂದರೆ ಒಂದು ದೇಶವನ್ನು ಹಾಳು ಮಾಡಬೇಕು ಅಂದರೆ ಆರ್ಥಿಕವಾಗಿ ಹಾಳು ಮಾಡಬಹುದು, ಇಲ್ಲವೇ ಇನ್ನೊಂದು ಅನ್ಯ ಮಾರ್ಗಗಳನ್ನು ಕೂಡ ಮಾಡಬಹುದು. ಆಂತರಿಕ ಗೊಂದಲವನ್ನು ಸೃಷ್ಟಿ ಮಾಡಿ ಅಲ್ಲಿನ ರಾಜಕೀಯ ವ್ಯವಸ್ಥೆಯನ್ನು ಹಾಳು ಮಾಡಬಹುದು. ಅದು ಇಲ್ಲ ಅಂದರೆ ಇನ್ನೊಂದು ಮಾರ್ಗ ಏನಂದರೆ ಡ್ರಗ್ಸ್ ಅಂತಹ ಒಂದು ಕೆಟ್ಟ ಚಟುವಟಿಕೆಗಳೇನಿವೆ ಅವುಗಳನ್ನು ಬಳಸಿ ಅಲ್ಲಿನ ಯುವಕರೇನಿರ್ತಾರೆ ಅವರನ್ನು ಹಾಳು ಮಾಡುವಂಥ ಕೆಲಸವನ್ನು ಮಾಡಬಹುದು. ಇಂತಹದ್ದೇ ಕೆಲಸವನ್ನು ಇದೀಗ ಪಾಕ್ ಮಾಡ್ತಿದೆ. ಅಂದರೆ ಯಾರಿಗೂ ಗೊತ್ತಾಗದಂತೆ ಭಾರತಕ್ಕೆ ಈ ಡ್ರಗ್ಸ್ ಏನಿದೆ ಅದನ್ನು ಕಳಿಸಿ ಇಲ್ಲಿನ ಯುವಕರನ್ನು ಹಾಳು ಮಾಡುವಂಥ ಕೆಲಸವನ್ನು ಮಾಡ್ತಿದೆ. ಇಂಥ ಸಂಘಟನೆ ಅಥವಾ ಇಂತಹದ್ದೊಂದು ಪ್ಲಾನ್ಗೆ ಬಲಿಯಾಗ್ತಿರುವಂಥವರು ಪಂಜಾಬ್ನವರೇ ಅಂದರೂ ತಪ್ಪಾಗೋದಿಲ್ಲ. ಇನ್ನೊಂದು ವಿಚಾರ ಗೊತ್ತಿರಲಿ ಸ್ನೇಹಿತರೆ, ಇದಷ್ಟೇ ಅಲ್ಲದೆ ಈ ಡ್ರೋನ್ ಮೂಲಕ ಡ್ರಗ್ಸ್ ಏನಿದೆ ಅದನ್ನು ಕಳಿಸಲಾಗ್ತಿದೆ. ಈ ಡ್ರೋನ್ನಲ್ಲಿ 2 ವಿಧಗಳಿದೆ. ಒಂದು ನಾವೆಲ್ಲರೂ ಬಳಸುವಂತಹ ನಾಗರಿಕ ಡ್ರೋನ್, ಮತ್ತೊಂದು ಸೈನಿಕರು ಬಳಸುವಂತಹ ಡ್ರೋನ್ಗಳು. ಈ ಸೈನಿಕರು ಬಳಸುವಂತಹ ಡ್ರೋನ್ಗಳು ಎಲ್ರಿಗೂ ಸಿಗೋದಿಲ್ಲ, ತುಂಬ ದುಬಾರಿಯಾಗಿರುವಂಥದ್ದು. ಇನ್ನು ನಾಗರಿಕ ಡ್ರೋನ್ಗಳೇನಿದೆ ಅದೆಲ್ಲರಿಗೂ ಕೂಡ ಸಿಗುತ್ತೆ. ಅಂತಹ ಡ್ರೋನ್ಗಳನ್ನೇ ಬಳಸಿ ಇದೀಗ ಡ್ರಗ್ಸ್ಗಳನ್ನು ಸಪ್ಲೈ ಮಾಡಲಾಗ್ತಿದೆ, ಯುದ್ಧೋಪಕರಣಗಳನ್ನು ಕಳಿಸಲಾಗ್ತಿದೆ. ಇದಷ್ಟೇ ಅಲ್ಲದೆ ಮತ್ತಷ್ಟು ಕೆಲಸಗಳನ್ನು ಕೂಡ ಮಾಡಲಾಗ್ತಿದೆ. ಇನ್ನು ಈ ಮುಂಚೆ ಡ್ರೋನ್ಗಳನ್ನು ಆದಷ್ಟು ಸುಲಭವಾಗಿ ಪತ್ತೆ ಹಚ್ಚಬಹುದಿತ್ತು. ಅದೇಗೆ ಅಂದರೆ ಮೊದಲು ಸೌಂಡ್ಗಳು ಬರ್ತಿತ್ತು, ಲೈಟಿಂಗ್ಸ್ಗಳು ಬರ್ತಿತ್ತು, ಅವುಗಳನ್ನು ಪತ್ತೆ ಮಾಡ್ಬೋದಿತ್ತು. ಬಟ್ ಈಗಿನ ಡ್ರೋನ್ಗಳು ತಂತ್ರಜ್ಞಾನ ಮುಂದುವರೆದಂತೆ ಸಣ್ಣದಾದ ಸೌಂಡ್ ಬರುತ್ತೆ, ಅಂದರೆ ಗೊತ್ತೇ ಆಗೋದಿಲ್ಲ ಅಂತಹ ಸೌಂಡ್ಗಳು ಬರುತ್ತೆ. ಈಗ ಲೈಟಿಂಗ್ಸ್ಗಳು ಕೂಡ ಇರೋದಿಲ್ಲ. ಇದರ ನಡುವೆ ಇದೀಗ ಕ್ಯಾಮ್ರಾವನ್ನು ಅಳವಡಿಸುವಂತಹ ಕೆಲಸ ಕೂಡ ಆಗ್ತಿದೆ. ಈ ಕ್ಯಾಮ್ರಾವನ್ನು ಅಳವಡಿಸುವುದರಿಂದ ಆಗುವಂಥ ಅನಾನುಕೂಲ ಏನಂದರೆ ನಮ್ಮ ಸೈನಿಕರ ಚಲನವಲನಗಳನ್ನು ಕೂಡ ಇವರು ಪತ್ತೆ ಮಾಡಬಹುದು. ಆ ಮೂಲಕ ಭಾರತದ ಭದ್ರತೆಗೆ ಒಂದು ಅಡ್ಡಿಯನ್ನು ಉಂಟು ಮಾಡೋ ಸಾಧ್ಯತೆಗಳು ಕೂಡ ಇವೆ.
ಇನ್ನೊಂದು ಹೆಜ್ಜೆಯನ್ನು ಭಾರತ ಇದೀಗ ಮುಂದಿಟ್ಟಿದ್ದು ಮತ್ತೊಂದು ಕೆಲಸವನ್ನು ಮಾಡ ಹೊರಟಿದೆ. ಅದೇನಪ್ಪ ಅಂದರೆ ಸ್ನೇಹಿತರೆ, ಈಗ ನಮ್ಮ ಭಾರತದ ಪ್ರಜೆಗಳೇನಿದ್ದಾರೆ ಅವರ ಜಮೀನುಗಳು ನಮ್ಮ ಭಾರತದ ಗಡಿ ಏನಿದೆ ಅದನ್ನು ಬಿಟ್ಟು ಹೊರಗಡೆ ಕೂಡ ಇದೆ. ಆ ಪ್ರದೇಶಗಳಿಗೆ ಗಡಿಯನ್ನು ವಿಸ್ತರಿಸುವಂಥ ಕೆಲಸವನ್ನು ಮಾಡ್ತಿದೆ. ಯಾಕಂದರೆ ಯಾವುದೇ ರೈತ ಅಲ್ಲಿ ಕೆಲಸ ಮಾಡಬೇಕು ಅಂದರೆ ಸೈನಿಕರ ಪರ್ಮಿಷನ್ನ ತೆಗೆದುಕೊಳ್ಬೇಕು, ಮತ್ತೆ ಹೋಗಬೇಕು, ಬರಬೇಕಾದ್ರೂ ಕೂಡ ಪರ್ಮಿಷನನ್ನು ತೆಗೆದುಕೊಳ್ಬೇಕಾಗುತ್ತೆ. ಅದಕ್ಕಾಗಿ ಅದರ ಬದಲು ಗಡಿಯನ್ನೇ ವಿಸ್ತರಿಸುವಂಥ ಕೆಲಸಕ್ಕೆ ಅವರು ಮುಂದಾಗಿದ್ದಾರೆ. ಒಟ್ಟಾರೆಯಾಗಿ ಏನಂದರೆ, ಈಗ ಗಡಿ ವಿವಾದ ಏನಿದೆ ಅದನ್ನು ಸರಿಪಡಿಸೋದಕ್ಕೆ ಈಗ ಭಾರತ ಒಂದು ಮಹತ್ವದ ಹೆಜ್ಜೆಯನ್ನು ಇಟ್ಟಿದೆ. ಅದೇನಪ್ಪ ಅಂದರೆ, ಈ ಗಡಿಯಲ್ಲಿ ಈ ಡ್ರೋನ್ಗಳೇನು ಬರುತ್ತೆ ಅವುಗಳನ್ನು ನಿರೋಧಿಸುವಂತಹ ಒಂದು ವ್ಯವಸ್ಥೆಯನ್ನು ಸೃಷ್ಟಿ ಮಾಡ್ತಾ ಇದೆ. ಅದು ಕೂಡ ಸ್ವದೇಶಿ ನಿರ್ಮಿತ ಡ್ರೋನ್ ನಿರೋಧಕ ವ್ಯವಸ್ಥೆಯನ್ನು ಸೃಷ್ಟಿ ಮಾಡಲು ಹೊರಟಿದೆ. ಹೌದು ಸ್ನೇಹಿತರೆ, ಈ ಡ್ರೋನ್ ನಿರೋಧಕ ವ್ಯವಸ್ಥೆಯಲ್ಲಿ 3 ವಿಧಗಳಲ್ಲಿ ಕಾರ್ಯನಿರ್ವಹಿಸುತ್ತಿವೆ. ಎಲ್ಲ ವಿಧದ ಪರೀಕ್ಷೆಗಳು ಈಗಾಗಲೇ ಮುಕ್ತಾಯಗೊಂಡಿದೆ ಎಂದು ಸರ್ಕಾರದ ಹಿರಿಯ ಅಧಿಕಾರಿಗಳು ಮಾಹಿತಿ ಕೊಟ್ಟಿದ್ದಾರೆ. ಒಟ್ಟು 3 ತಂತ್ರಜ್ಞಾನಗಳು ಸಿಕ್ಕಿದ್ದು, ಇವುಗಳ ಪೈಕಿ ಪಶ್ಚಿಮ ಗಡಿ ಅಂದರೆ ನಮ್ಮ ಪಾಕಿಸ್ತಾನದ ಗಡಿಯಲ್ಲಿ ಈ ತಂತ್ರಜ್ಞಾನವನ್ನು ಅಳವಡಿಸಲು ಮುಂದಾಗಲಾಗಿದೆ. ಅದರಲ್ಲಿ 3ರಲ್ಲಿ ಯಾವುದಾದ್ರೂ ಒಂದನ್ನು ಬಳಸಲಾಗುತ್ತೆ. ಇನ್ನು ಸ್ನೇಹಿತರೆ, ಇತ್ತೀಚಿನ ಮಾಹಿತಿ ಪ್ರಕಾರ 2022 ನವೆಂಬರ್ 1ರಿಂದ 2023 ಅಕ್ಟೋಬರ್ ವೇಳೆಗೆ ಭಾರತಕ್ಕೆ ಬಂದಿದ್ದ 90 ಡ್ರೋನ್ಗಳನ್ನು ಒಡೆದು ಉರುಳಿಸಲಾಗಿದೆ. ಇದನ್ನು 81 ಡ್ರೋನ್ಗಳನ್ನು ಪಂಜಾಬ್ನಲ್ಲಿ ವಶಪಡಿಸಿಕೊಂಡ್ರೆ ಇನ್ನು 9ಗಳನ್ನು ಅಲ್ಲೇ ಉಡಾಯಿಸಣೆ ಮಾಡಲಾಗಿದೆ. ಒಟ್ಟಾರೆಯಾಗಿ ಹೇಳೋದಾದ ಸ್ನೇಹಿತರೆ, ಅದೇನಾದರೂ ಆಗಲಿ ಪಾಕಿಸ್ತಾನ ಮಾಡುತ್ತಿದ್ದಂತಹ ಮತ್ತೊಂದು ಈ ಅಕ್ರಮ ಚಟುವಟಿಕೆ ಏನಿದೆ, ಮಾಸ್ಟರ್ ಪ್ಲಾನ್ ಏನಿದೆ, ಅದಕ್ಕೆ ಭಾರತ ಇದೀಗ ಟಕ್ಕರನ್ನು ಕೊಡುವಂಥ ಕೆಲಸವನ್ನು ಮಾಡಿದೆ. ಈ ಡ್ರೋನ್ಗಳು, ಕಣ್ಣು ತಪ್ಪಿಸಿ ಬರುವಂಥ ಡ್ರೋನ್ಗಳನ್ನು ಪತ್ತೆ ಹಚ್ಚಲು ನಮ್ಮದೇ ದೇಶದ ಸ್ವದೇಶಿ ನಿರ್ಮಿತ ಡ್ರೋನ್ ನಿರೋಧಕ ವ್ಯವಸ್ಥೆಯನ್ನು ನಿರ್ಮಾಣ ಮಾಡಿದ್ದು ಅತಿ ದೊಡ್ಡ ಯಶಸ್ಸಿಗೆ ಕಾರಣವಾಗ್ತಿದೆ. ಆ ಮೂಲಕ ಪಾಕಿಸ್ತಾನಕ್ಕೆ ಮತ್ತೊಂದು ಟಕ್ಕರ್ ಕೊಟ್ಟಿದೆ ಅಂದರೂ ತಪ್ಪಾಗಲಾರದು. ಇಂತಹದ್ದೇ ಸುದ್ದಿಗಾಗಿ ಸದಾ ನೋಡ್ತಾ ಇರಿ ಲಯನ್ ಟಿವಿ ಕನ್ನಡ.